ಭಾರತೀಯ ವಾಯುಪಡೆಯ ಅತ್ಯಂತ ಸೂಕ್ಷ್ಮ ಮಾಹಿತಿ ಲೀಕ್ ಮಾಡಿದ ಒಬ್ಬ ವಿಂಗ್ ಕಮಾಂಡರ್. ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮಹಿಳೆಯೊಂದಿಗೆ ಪರಿಚಯ. ಆ ಪರಿಚಯ ನಿಧಾನವಾಗಿ ವಿಡಿಯೋ ಕಾಲ್ಗಳಿಗೆ ತಿರುಗಿತು ಮತ್ತು ಕೊನೆಯೇ ಇದೇ ಸಂಪರ್ಕ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಯ ಸೋರಿಕೆಗೆ ಆರೋಪಕ್ಕೆ ಕಾರಣವಾಯಿತು. ಇದು ಯಾವುದೋ ಸಿನಿಮಾ ಕಥೆಯಲ್ಲ. ಭಾರತದಲ್ಲಿ ಈಗ ಬೆಳವಣಿಗೆ ಬಂದ ಈ ಗಂಭೀರ ಗುಪ್ತಚರ ಪ್ರಕರಣ. ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಒಬ್ಬರು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಹಾಗಾದರೆ ಆರೋಪವೇನು? ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಕ್ಲಾಸಿಫೈಡ್ ಡಿಫೆನ್ಸ್ ಇನ್ಫಾರ್ಮೇಷನ್ ಮತ್ತು ಗೌಪ್ಯ ರಕ್ಷಣಾ ದಾಖಲೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಅಲ್ಲಿ ನಿಜವಾಗಿ ಏನಾಯಿತು? ಹನಿ ಟ್ರ್ಯಾಪ್ ಹೇಗೆ ನಡೆಯಿತು? ಭಾರತೀಯ ವಾಯುಪಡೆಯ ಇಂಟೆಲಿಜೆನ್ಸ್ ವಿಂಗ್ಗೆ ಅನುಮಾನ ಹೇಗೆ ಬಂತು? ಮತ್ತು ಈ ಪ್ರಕರಣದ ಹಿಂದೆ ಪಾಕಿಸ್ತಾನ ಇಂಟೆಲಿಜೆನ್ಸ್ ಆಪರೇಟಿವ್ ಇದ್ದಾರೆ ಎನ್ನಲು ಪೊಲೀಸರಿಗಿರುವ ಏನು ಆಧಾರ? ಇವೆಲ್ಲ ಬಗ್ಗೆ ಒಂದೊಂದಾಗಿ ನೋಡೋಣ. ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಒಬ್ಬರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಈ ಬಂಧನ ಏಕಾಏಕಿ ನಡೆದಿದ್ದಲ್ಲ. ಇಂಡಿಯನ್ ಏರ್ಫೋರ್ಸ್ ಇಂಟೆಲಿಜೆನ್ಸ್ ವಿಂಗ್ ಈ ಅಧಿಕಾರಿಯ ಚಟುವಟಿಕೆಗಳನ್ನು ಮೊದಲೇ ಗಮನಿಸುತ್ತಿತ್ತು. ನಿರ್ದಿಷ್ಟ ಇಂಟೆಲಿಜೆನ್ಸ್ ಇನ್ಪುಟ್ ಆಧರಿಸಿ ದೆಹಲಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ನಂತರ ಕಾರ್ಯಾಚರಣೆ ನಡೆಸಿ ಈ ಅಧಿಕಾರಿಯನ್ನು ಬಂಧಿಸಲಾಯಿತು. ಬಂಧನದ ನಂತರ ಅಧಿಕಾರಿಯನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಲಾಗಿದ್ದು, ಆಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಅಸಲಿ ಕತೆ ಇಲ್ಲಿ ಆರಂಭವಾಗುತ್ತದೆ. ಈ ಅಧಿಕಾರಿಯನ್ನು ಸಾಮಾಜಿಕ ಜಾಲತಾಣದ ಮೂಲಕ ಒಬ್ಬ ಮಹಿಳೆ ಸಂಪರ್ಕಿಸಿದ್ದಾಳೆ. ಆ ಸಮಯದಲ್ಲಿ ಅಧಿಕಾರಿ ವೈಯಕ್ತಿಕ ಜೀವನದಲ್ಲಿ ಕಠಿಣ ಹಂತವೊಂದು ಎದುರಿಸುತ್ತಿದ್ದರು. ಇದನ್ನೇ ಆ ಮಹಿಳೆ ಬಳಸಿಕೊಂಡಿದ್ದಾಳೆ. ಮೊದಲಿಗೆ ಸಾಮಾನ್ಯ ಚಾಟ್, ನಂತರ ನಿರಂತರ ಮಾತುಕತೆ, ಆಮೇಲೆ ವಿಡಿಯೋ ಕಾಲ್. ಹೀಗೆ ನಿಧಾನವಾಗಿ ನಂಬಿಕೆ ಬೆಳೆಸಲಾಗಿದೆ. ಇದು ಇಂಟೆಲಿಜೆನ್ಸ್ ಏಜೆನ್ಸಿ ಬಳಸುವ ಕ್ಲಾಸಿಕ್ ಹನಿ ಟ್ರ್ಯಾಪ್ ವಿಧಾನ. ಈ ಹನಿ ಟ್ರ್ಯಾಪ್ ಅಂದರೆ ಕೇವಲ ಪ್ರೇಮ ಅಥವಾ ಆಕರ್ಷಣೆಯ ಮೂಲಕ ವ್ಯಕ್ತಿಯನ್ನು ಬಲೆಗೆ ಬೀಳಿಸುವುದು ಮಾತ್ರವಲ್ಲ. ಮೊದಲು ಎಮೋಷನಲ್ ಕನೆಕ್ಷನ್ ನಿರ್ಮಿಸಲಾಗುತ್ತದೆ, ನಂತರ ಟ್ರಸ್ಟ್ ಪಡೆಯಲಾಗುತ್ತದೆ, ಆಮೇಲೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಕೇಳಲಾಗುತ್ತದೆ. ಒಮ್ಮೆ ವ್ಯಕ್ತಿ ಮಾಹಿತಿ ಹಂಚಿಕೊಳ್ಳಲು ಆರಂಭಿಸಿದರೆ ಅವನಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆಯಲು ಒತ್ತಡ, ಬ್ಲ್ಯಾಕ್ಮೇಲ್ ಅಥವಾ ಮ್ಯಾನಿಪ್ಯುಲೇಷನ್ ಬಳಸಬಹುದು. ಹಾಗಾದರೆ ಏನು ಮಾಹಿತಿ ಸೋರಿಕೆಯಾಗಿದೆ ಅಂತ ನೋಡೋದಾದರೆ, ಅಧಿಕಾರಿಯು ಮಿಲಿಟರಿ ಯೂನಿಟ್ಸ್ಗಳ ಮೂವ್ಮೆಂಟ್ ಮತ್ತು ಡಿಪ್ಲಾಯ್ಮೆಂಟ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಫೋಟೋಸ್, ವಿಡಿಯೋಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹಾಗೂ ಡೇಟಾಗಳನ್ನು ಡಿಜಿಟಲ್ ಚಾನೆಲ್ಸ್ ಮೂಲಕ ಕಳುಹಿಸಿದ್ದಾರೆ. ಹಾಗಾದರೆ ಇದು ಯಾರಿಗೆ ಕಳುಹಿಸಿದ್ದಾರೆ ಅಂತ ನೋಡಿದಾಗ, ಆಕೆ ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಸಂಪರ್ಕ ಹೊಂದಿದ್ದಾಳೆ. ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಆಪರೇಟ್ಸ್ ಅಥವಾ ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಏಜೆನ್ಸಿ ಜೊತೆಗೆ ಸಂಪರ್ಕವಿದೆ. ಪೊಲೀಸರ ಪ್ರಕಾರ ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಆಪರೇಟ್ ಜೊತೆ ಸಂಪರ್ಕ ಇರುವ ಸಾಧ್ಯತೆ ಇದೆ ಅಂತ ಹೇಳುತ್ತಿದ್ದಾರೆ. ಎಷ್ಟು ದಿನಗಳಿಂದ ಸಂಪರ್ಕದಲ್ಲಿದ್ದರು? ಯಾವ ಫೈಲ್ ಅಥವಾ ಡಾಕ್ಯುಮೆಂಟ್ ಕಳುಹಿಸಲಾಯಿತು? ಎಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಶೇರ್ ಮಾಡಲಾಯಿತು? ಯಾರಿಗೆ ಕಳುಹಿಸಲಾಯಿತು? ಯಾವ ಫಾರಿನ್ ಹ್ಯಾಂಡಲ್ ಇದ್ದರು? ಅದರ ಬಗ್ಗೆ ತನಿಖೆ ಆಗುತ್ತಿದೆ.